Hey guys, welcome to my YouTube ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಅದನ್ನು ಆಲಲ್ಲಿ ಇಟ್ಕೊಳ್ಳೋದು ಮರೆಯೋಕೆ ಹೋಗಬೇಡಿ. ಯಾಕಂತಂದರೆ ನಾನು ಯಾವುದೇ ಥರ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಷನ್ ಬೇಕಲ್ವಾ, ಸೊ ಅದಕ್ಕೋಸ್ಕರ ಅದನ್ನು ಅಲ್ಲಲ್ಲಿ ಇಟ್ಕೊಳ್ಳಿ. ಓಕೆನಾ ಗಾಯ್ಸ್, ಸೊ ಇವತ್ತು ನೀವು ತಮ್ನೇಲಲ್ಲಿ ನೋಡಿರ್ಬೋದು ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಸೊ ಏನಪ್ಪ ಅಂತಂದರೆ ವರ್ಷನ್ ಕಲರೇ ಬೇರೆ ಇರುತ್ತೆ. ಸೊ ಆಮೇಲೆ ನಾವು ಬೇರೆ ಕಲರ್ನ ಹಾಕಿಬಿಟ್ಟು ಯಾವ ಥರ ಎಡಿಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನಿಮ್ಮ ಕಡೆ ಇರೋ ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ ಆ್ಯಂಡ್ ಯಾವುದೇ ಥರ ಕನ್ನಡ ಫಿಲ್ಮ್ ಸಾಂಗ್ ಇರ್ಬೋದು ಯಾವುದೇ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಂತಂದರೆ, ಸೊ ಅಲ್ಲಿ ಇದ್ದೇ ಇರುತ್ತೆ ವೈಫೈ ಅನ್ನೋದು. ಸೊ ನಾನು ವೈಫೈ ಯೂಸ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಡ್ತೀನಿ ಫುಲ್ HD ಸೊ 4K ಅಂತ ಇರುತ್ತೆ ಅದು. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಇವಾಗ ಇಲ್ಲಿ 1080 ಆ್ಯಂಡ್ ಇಲ್ಲಿ 2340 ಇಟ್ಕೊಳ್ಳಿ ಆ್ಯಂಡ್ ಫ್ರೇಮ್ ರೇಟ್ ಬಂದುಬಿಟ್ಟು 30 ಇಟ್ಕೊಳ್ಳಿ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಂಡ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಫೋಲ್ಡರ್. ಇವಾಗ ನೀವು ಡೌನ್ಲೋಡ್ ಮಾಡಿರ್ತಾರಲ್ವ, ಸೊ ಡೌನ್ಲೋಡ್ ಮಾಡಿದ್ದು ಇಲ್ಲಿರುತ್ತೆ. ಸೊ ಇವಾಗ ಇದನ್ನು ಸೆಕೆಂಡ್ ಒನ್ ಚೂಸ್ ಮಾಡ್ಕೊತೀನಿ ಆ್ಯಂಡ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಸೊ ಈ ಥರ ಓಪನ್ ಆದಾಗ ಇಲ್ಲಿ ಮೇಲೆ ವೇಟ್, ಸೊ ಇಲ್ಲಿ 3 ಡಾಟ್ ಕಾಣ್ತಿದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇದೆ ಅಲ್ವಾ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೀಡಿಯೋನ ನೀವು ಈ ಥರ ನೋಡ್ಕೋಬೇಕು. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಅದು ಸೊ ಅವ್ರ ಲೋಗೋ ಇದೆ ಅದಕ್ಕೋಸ್ಕರ. ಸೊ ಈ ಥರ ಬಂದಾಗ ಸೊ ಇದನ್ನೊಂದು ಸ್ವಲ್ಪ ನಾನು ಕರೆಕ್ಟಾಗಿ ಸೈಜ್ ಸ್ಕ್ರೀನ್ ತುಂಬ ಫಿಲ್ ಆಗೋ ಥರ ಮಾಡ್ಕೋತೀನಿ. ಓಕೆನಾ, ಸೊ ಈ ಥರ ಸ್ಟಾಪ್ ಆಗೋವರೆಗೂ ಇದನ್ನು ಈ ಥರ ದೊಡ್ಡದು ಮಾಡಿಕೊಂಡು ಸೊ ಕರೆಕ್ಟ್ ಸ್ಟಾಪ್ ಮಾಡಿಬಿಟ್ಟು ಏನಪ್ಪ ಅಂತಂದರೆ ಇವಾಗ ಸಾಂಗ್ನ ಒಂದು ಸಾರಿ ಪ್ಲೇ ಮಾಡ್ಕೊಳ್ಳಿ. ಓಕೆನಾ, ಅಂತಂದರೆ ಇವಾಗ ಇಲ್ಲಿದೆ ಇದು. ಸೊ ಈ ಥರ ಬಂದಾಗ ವಿಡಿಯೋ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ಇದೆ ಅಲ್ವಾ ಫಸ್ಟ್ ಒನ್ನು, ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಅಲ್ಲೇ ಕಟ್ ಆಗುತ್ತೆ ಆ್ಯಂಡ್ ಈ ಥರ ವೀಡಿಯೋನ ಈ ಥರ ಹೇಳ್ಕೊಂಡು ಬಂದುಬಿಟ್ಟು ಸೊ ಇಲ್ಲಿ ಅದನ್ನು ಫಸ್ಟ್ ಒಂದು ಕ್ಲಿಕ್ ಮಾಡಿದರೆ ಆ ವಿಡಿಯೋ ಅನ್ನೋದು ಇಲ್ಲಿ ಬರುತ್ತೆ. ಆ್ಯಂಡ್ ಇವಾಗ ಬಂದುಬಿಟ್ಟು ಏನಪ್ಪ ಅಂತಂದರೆ ನಮಗೆ 30 ಸೆಕೆಂಡ್ ಸ್ಟೇಟಸ್ ಬೇಕು, ಅದಕ್ಕೋಸ್ಕರ ಜಸ್ಟ್ ನಾನು 30 ಸೆಕೆಂಡ್ವರೆಗೂ ತೊಗೊಂಡ್ಬಂದುಬಿಟ್ಟು ಕರೆಕ್ಟಾಗಿ ಅಲ್ಲೇ ಕಟ್ ಮಾಡ್ತೀನಿ. ಓಕೆನಾ, ಸೊ ಇವಾಗ ನಮ್ಗೆ ವಿಡಿಯೋ ಅನ್ನೋದು 30 ಸೆಕೆಂಡ್ ಬಂದಿತ್ತು. ಓಕೆನಾ, ಸೊ ಇವಾಗ ನೀವು ನೋಡ್ಬೋದು ಈ ವಿಡಿಯೋ ಅನ್ನೋದು ಈ ಕಲರ್ ಇದೆ. ನಾನು ನೆಕ್ಸ್ಟ್ ಅಲ್ಲಿ ತಮ್ನೇಲಲ್ಲಿ ತೋರಿಸಿದ್ನಲ್ಲ ಆ್ಯಂಡ್ ಪ್ರಿವ್ಯೂಲಿ ನೋಡಿದ್ರಲ್ಲ ಆ ಥರ ವಿಡಿಯೋ ಕಲರ್ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿದ್ದು. ಸೊ ಇಲ್ಲಿ ಪ್ಲಸ್ ಐಕಾನ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಆ್ಯಡ್ ಎಫೆಕ್ಟ್ಸ್ ಬಂದುಬಿಟ್ಟು ಸೊ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ಒನ್ RGB ಅಂತ ಇದೆ. ಓಕೆನಾ, ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್. ಓಕೆನಾ, ಸೊ ನಿಮ್ಮ ಫೋನಲ್ಲಿ ಈ ಥರ ಓಪನ್ ಆಗಿರುತ್ತೆ. ಓಕೆನಾ, ಈ ಥರ ಓಪನ್ ಆದಾಗ ವೀಡಿಯೋನ ಕರೆಕ್ಟ್ ಎಲ್ಲಾದರೂ ಕರೆಕ್ಟ್ ಕಲರ್ ಬರೋ ಥರ ಅದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ಥರ ಆದಾಗ ನೀವೇನು ಮಾಡೋಕ್ಕೋಗಬೇಡಿ. ಇಲ್ಲಿ ಬಿ ಇದೆ ಅಲ್ವಾ, ಇಲ್ಲಿ ಬಿ. ಓಕೆನಾ, ಸೊ ಇದನ್ನು ವಾಯ್ ಇಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಒಂದು ಮೇಲೆ ಬಂದುಬಿಟ್ಟು ಅದನ್ನು ಕೂಡ ವಾಯ್ ಇಟ್ಕೊಳ್ಳಿ. ಓಕೆನಾ, ಸೊ ಎರಡೂ ಕೂಡ ವಾಯ್ ಇಟ್ಕೊಂಡು ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಷ್ಟೇ ಅದನ್ನು ಸ್ಟಾಪ್ ಮಾಡಿಬಿಡಿ ಆ್ಯಂಡ್ ಮತ್ತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಕಲರ್ ಆ್ಯಂಡ್ ಲೈಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಈ ಥರ ಬಂದುಬಿಟ್ಟು ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸ್ಯಾಚುರೇಷನ್ ಆ್ಯಂಡ್ ವೈಬ್ಸ್ ಅಂತ ಇದೆ ಅಲ್ವಾ, ಇದು ವೈಬ್ರೆನ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸು ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಂತಂದರೆ ಸೊ ಈ ಎಫೆಕ್ಟ್ ಇರ್ತದಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಸ್ಯಾಚುರೇಷನ್ ಸ್ವಲ್ಪ ಸೊ ಬಲಕ್ಕೆ ತೊಗೊಂಬೇಡಿ. ಓಕೆನಾ, ಸೊ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ. ಅಂತಂದರೆ ನನಗೆ 50 ಸಾಕು. ನೆಕ್ಸ್ಟ್ ಇದನ್ನು ಕಲರ್ ಒಂದು ಸ್ವಲ್ಪ ಕೆಳಗಡೆ ಇದ್ದಿದ್ದು ಜಾಸ್ತಿ ಮಾಡ್ಕೋಬೇಡಿ, ಸೊ ಸಿಕ್ಕಾಪಟ್ಟೆ ಆದರೆ ಒಂಥರ ಆಗುತ್ತೆ. ಸೊ ಓಕೆನಾ. ಸೊ ಇವಾಗ ನಮ್ಮ ವಿಡಿಯೋ ಅನ್ನೋದು ಎಡಿಟಿಂಗ್ ಆಯಿತು. ಓಕೆನಾ.
ಸೊ ನೀವು ಫ್ರೀ ನೋಡಿದ್ರಲ್ಲ ಅದೇ ಥರ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇವಾಗ ಏನಪ್ಪ ಅಂತಂದರೆ ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಈ ವಿಡಿಯೋನ ನಾನು ಶಾರ್ಟಲ್ಲಿ ಹಾಕಿರ್ತೀನಿ, ಓಕೆನಾ. ಸೊ ಯೂಟ್ಯೂಬ್ ಶಾರ್ಟ್ಸಲ್ಲಿ ಇರುತ್ತೆ, ಅದನ್ನು ಹೋಗಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ವಿಡ್ಮಿಟಲ್ಲಿ, ಓಕೆನಾ. ಸೊ ಅದನ್ನೇ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಡೌನ್ಲೋಡ್ ಮೇಲೆ ಬಂದುಬಿಟ್ಟು ನೀವು ಡೌನ್ಲೋಡ್ ಮಾಡಿರ್ತೀರಲ್ವ, ಸೊ ಅದೇ ಫೋಲ್ಡರಲ್ಲಿರುತ್ತೆ. ಆ್ಯಂಡ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಈ ಥರ ಕ್ಲಿಕ್ ಮಾಡಿರ್ತೀರಲ್ವ. ಸೊ ಇಲ್ಲಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಬ್ಲೈಂಡಿಂಗ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಲೈಟನ್ ಅಂತ ಇದೆ ಅಲ್ವಾ, ಲೈಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಮತ್ತೆ ಸೆಕೆಂಡ್ ಒನ್ ಲೈಟನ್. ಸೊ ಇವಾಗ ನೆಕ್ಸ್ಟ್ ಇದರ ಮೇಲೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ನೋಡಿ ಫುಲ್ ಕಂಪೋಸಿಷನ್ ಏರಿಯಾ ಆಗಿ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ, ಇಲ್ಲಿ ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇದನ್ನು ಫುಲ್ ಆಫ್ ಮಾಡಿಬಿಡಿ, ಓಕೆನಾ. ಸೊ ಏನಾದರೂ ಸೌಂಡ್ ಇದ್ದರೆ ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ ತೊಂದರೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು. ನೆಕ್ಸ್ಟು ನಮ್ಮ ಲೋಗೋನ ನಾನು ಹಾಕೋತೀನಿ, ಅಷ್ಟೇ ಏನಿಲ್ಲ. ಸೊ ಇವಾಗ ತಾನೇ ಈ ಲೋಗೋನ ನಾನು ಕ್ರಿಯೇಟ್ ಮಾಡಿಕೊಂಡೆ. ಏನಿದೆ ಅಂತಂದರೆ ಸೊ ಈ ಲೋಗೋನ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮ್ಗೆ ಇದು ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡು ಸೊ ಇಲ್ಲಿ ಇಟ್ಕೋತೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಝೂಮ್ ಮಾಡಿಕೊಂಡು ನೆಕ್ಸ್ಟು ಇವಾಗ ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಫ್ರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫಸ್ಟ್ ಒನ್ ಡಿಫ್ರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಪೂರ್ತಿ 30 ಸೆಕೆಂಡ್ವರೆಗೂ ಸ್ಟಾಪ್ ಮಾಡ್ತೀನಿ, ಓಕೆನಾ. ಸೊ ಮತ್ತು ಇವಾಗ ನಾನು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು DC ಅಂತ ಹಾಕೋತೀನಿ. ಯಾಕಂದರೆ ಬೇರೆ ಯಾರಾದರೂ ಈ ವಿಡಿಯೋನ ಮತ್ತೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕ್ರಾಪ್ ಮಾಡಿ ಆ ಥರ ಎಡಿಟಿಂಗ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ, ಓಕೆನಾ. ಸೊ ಪಿಕ್ಸೆಲ್ ಲ್ಯಾಬಲ್ಲಿ ಎಲ್ಲಿದೆಯಪ್ಪ ಅಂತಂದರೆ ಸೊ ಇಷ್ಟೆಲ್ಲ ಪಿಕ್ಸೆಲ್ ಲ್ಯಾಬಲ್ಲಿ ನಾನು ಎಲ್ಲ ಎಡಿಟಿಂಗ್ ಮಾಡ್ಕೊಳ್ಳೋದು ನೋಡ್ಕೋಬೋದು ನೀವು. ಸಖತ್ತಾಗಿದೆ ಪಿಕ್ಸೆಲ್ ಲ್ಯಾಬ್ ಮಾತ್ರ. ಸೊ ಈ ಆ್ಯಪ್ ಏನಾದರೂ ಬೇಕಂತಂದರೆ ನಾನು ವೀಡಿಯೋಸ್ನ ಒಂದು ಸರಿ ಚೆಕ್ ಮಾಡಿ, ಓಕೆನಾ. ಸೊ ಇದನ್ನು ನಾನು ಇಲ್ಲೇ ಸ್ಟಾಪ್ ಮಾಡಿಬಿಡ್ತೀನಿ. ಎಲ್ಲಪ್ಪ ಅಂತಂದರೆ ಸೊ ಮುಖ ಕಾಣ್ತಿಲ್ಲ, ಮಾಡ್ತೀನಿ, ಓಕೆನಾ. ಸಾರಿ ಇಲ್ಲೇ. ಸೊ ಇಷ್ಟೇ, ಏನಿಲ್ಲ. ಆ್ಯಂಡ್ ಇದು ಕೂಡ 30 ಸೆಕೆಂಡ್, ಓಕೆನಾ. ಈ ಥರ ಬಂದುಬಿಟ್ಟು ಇಲ್ಲಿ ಇದು ಕಾಣಿಸ್ತಿದಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, 30 ಸೆಕೆಂಡ್ ಬಂದುಬಿಡುತ್ತೆ. ನೆಕ್ಸ್ಟು ಎಡಿಟರ್ಸ್ ಗೊತ್ತಾಗುತ್ತೆ, ಬಟ್ ಯಾರಾದರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಗೊತ್ತಾಗಲ್ಲ, ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದನ್ನು ಸೇವ್ ಮಾಡ್ಕೋತೀನಿ ಅಷ್ಟೇ. ಸೊ ಇಲ್ಲಿ ಬಂದುಬಿಟ್ಟು ನಂಗೆ ಬಿಟ್ ರೇಟ್ 25 ಅಂತ ಫುಲ್ HD 1 ಇದೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದನ್ನು ಫುಲ್ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ವಾಲಿಟಿ ಬಂದುಬಿಟ್ಟು 25 ಇಟ್ಕೊಳ್ಳಿ. ಆ್ಯಂಡ್ ಇದು ಫ್ರೇಮ್ ರೇಟ್ ಇದೆ ಅಲ್ವಾ, 60 ಇಟ್ಕೊಳ್ಳೋಕೆ ಹೋಗಬೇಡಿ. ಬಟ್ 60 ಇಟ್ಕೊಂಡ್ರೆ ಫುಲ್ ಜಾಸ್ತಿ ಆಗುತ್ತೆ MB. ಬಟ್ ಆಮೇಲೆ ನಾವೇನಾದರೂ ವಾಟ್ಸಪ್ ಸ್ಟೇಟಸ್ ಹಾಕಿದರೆ ಸೊ ಅದು ಕ್ವಾಲಿಟಿ ಹೋಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ನಾನು ಬಿಟ್ ರೇಟು ಇರಲಿ ಒಂದು 22 ಇಟ್ಕೋತೀನಿ, 21 ಇಟ್ಕೋತೀನಿ. ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ಅನ್ನೋದು ಇದು ಫುಲ್ ಎಕ್ಸ್ಪರ್ಟ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿದರೆ ಸಾಕು. ಸೊ ಅಷ್ಟೇ, ಏನಿಲ್ಲ. ಪ್ರತಿಯೊಂದು ಇನ್ಸ್ಟಾ ರೀಲ್ಸ್ ಆಗಿರ್ಬೋದು, ನಿಮ್ದು ಯಾವುದೇ ವೀಡಿಯೋ ಆಗಿರ್ಬೋದು, ಈ ಥರ ಕಲರಿಂಗ್ ಚೇಂಜ್ ಆರೆಂಜ್ ಕಲರ್ ಆಗಿಬಿಟ್ಟು ಮಾಡ್ಬೋದು, ಓಕೆನಾ. ಸೊ ಅಷ್ಟೇ, ಏನಿಲ್ಲ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.